ಜನಪದ ಕಲೆಗಳು ಮನುಷ್ಯನಷ್ಟೇ ಪ್ರಾಚೀನವಾದವುಗಳಾಗಿವೆ. ಅನುಕರಣೆಯಿಂದ ಅರಿತದ್ದನ್ನು ಒಂದೆಡೆ ದಾಖಲಿಸಬೇಕೆಂಬ ಮನುಷ್ಯನ ಸಹಜ ಗುಣದಿಂದ ಇಂತಹ ಕಲೆಗಳು ಅಸ್ತಿತ್ವಕ್ಕೆ ಬಂದಿವೆ. ಜನಪದ ಕಲೆಗಳು ಮತ್ತು ಕಲಾವಿದರು ಗ್ರಾಮೀಣ ಭಾರತದ ತಾಯಿ ಬೇರುಗಳಿದ್ದಂತೆ ಜನಜೀವನ ಮತ್ತು ಸಂಸ್ಕೃತಿಯ ಪರಂಪರೆಯನ್ನು ಬಿಂಬಿಸುವ ಜನಪದ ಕಲೆಗಳು ಗ್ರಾಮೀಣ ಭಾರತದ ಜೀವಾಳವಾಗಿವೆ. ಇಂತಹ ಹಲವು ಜನಪದಗಳನ್ನು ಒಂದೇ ವೇದಿಕೆಯಲ್ಲಿ ತರುವಂತಹ ಪ್ರಯತ್ನವನ್ನು ನಾವು ಈಗ ಮಾಡಿದ್ದೇವೆ. ಜನಪದ ಕಲೆಗಳಾದ ಕಂಸಾಳೆ, ಡೊಳ್ಳು ಕುಣಿತ, ಪೂಜಾ ಕುಣಿತ, ಪಟದ ಕುಣಿತ, ಯಕ್ಷಗಾನ ಹಾಗೂ ವೀರಗಾಸ ಇಂತಹ ಹಲವಾರು ಜನಪದ ಕಲೆಗಳನ್ನು ಅನಾವರಣಗೊಳಿಸಲಾಗುತ್ತದೆ. ಈಗ ನೀವು ಉಸಿರು ಬಿಗಿ ಹಿಡಿದು ತುದಿಗಾಲಲ್ಲಿ ಕುಳಿತು ನೋಡುವಂತಹ ಖಂಡಿತ ಅಂತ ನಾನು ಭಾವಿಸ್ತೇನೆ. ಈಗ ನಮ್ಮ ವೇದಿಕೆಯಲ್ಲಿ ಜನಪದ ಕಲೆಗಳ ವೈಭವ ಅನಾವರಣಗೊಳ್ಳಲಿದೆ. ಪ್ರೇಕ್ಷಕರನ್ನು ಚಪ್ಪಾಳೆಯ ಮೂಲಕ ಮಕ್ಕಳನ್ನು ವೇದಿಕೆಗೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. Play the music. ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ, ನೀನಿಲ್ಲಿ ಸೇರೋದು ಓದುವ ಸಲುವಾಗಿ. ಹುಡುಗಿರೋ ಕಾಲೇಜು, ನೀನಿನ್ನು ಟೀನೇಜು, ಹುಷಾರಾಗಿರಬೇಕು, ಚೆನ್ನಾಗಿ ಓದ್ಬೇಕು. ನಾನ್ ತುಂಬಾ ಕಲಿತು ತಲಕಿಟ್ರೆ ಕಿಕ್ಕೌಟು. ನೆಲ ನೋಡ್ಕೋತ ಬರಬೇಕು, ನೆಲ ನೋಡ್ಕೋತ ಹೋಗ್ಬೇಕು. ಅಂಡರ್ಸ್ಟ್ಯಾಂಡ್? Yes, sir. Hello, my lovely lady, who are you? Who are you? Hello, my lovely lady, who are you? Who are you? ಕನ್ನಡ ಬರೋದಿಲ್ವಾ, ಕಣ್ಣೆಡು ಕಾಣಲ್ವಾ, ಕಣ್ಣದ್ದು ದೌಡಿಂದ ಕಾಣ್ತಿದೆ ಈ ಅಂದ. ಹೌದೇನೋ ಮನ್ಮಥ, ಬಾಯಿ ಮುಚ್ಕೊಂಡು ಹೋಗತ್ತೆ. ಹೊಸ ಹುಡುಗಿ ಅಂತ ಬಿಡ್ತೀನಿ, ನಾಳೆಯಿಂದ ನೋಡ್ಕೋತೀನಿ. ಅಂಡರ್ಸ್ಟ್ಯಾಂಡ್? Yes, boss. ಸುಂದರ ಯುವಕ ದುಷ್ಯಂತ ರಾಜ ಬೇಟೆಯ ನಾಡಲು ಬಂದ. ಅಡ್ಗೆ ಸಾರ್ ಬೇಟೆಯ ಮರೆತು ಕಾಡಿನ ಸೊಗಸು ನೋಡುತ್ತ ಸವಿಯುತ್ತ ನಿಂದ. ಸುಮ್ಮನೆ ಸಾರ್ ಕಾಡಿನ ನಡುವೆ ಹುಣ್ಣಿಮೆಯಂತ ಸುಂದರ ಹುಡುಗಿಯ ಕಂಡ. ಹೌದು ಸಾರ್, ಚೆಲುವೆಯ ನೋಡಿ ಹತ್ತಿರ ಓಡಿ ಹುಡುಗಿಯ ಕೈ ಹಿಡುಕೊಂಡ. ಹತ್ತಿರ ಕರೆಯುತ್ತ ತೋಳಿಂದ ಬಳಸುತ್ತ ಕಣ್ಣನ್ನೇ ನೋಡುತ್ತ ಪ್ರೀತಿಯ ಮಾಡುತ್ತ. ಯಾರೇ ನೀನು ಚೆಲುವೆ ಅಂದ, ನಿನ್ನ ಅಂದ ಚಂದ ಅಂದ. ಹಣೆಯಲ್ಲಿ ಜವರುತ್ತ ಕಣ್ಣೆಲ್ಲ ಮಡುಗುತ್ತ ನೆಲವನ್ನೇ ನೋಡುತ್ತ ನುಡಿಗಳು ನಾಚುತ್ತ. ನಾನು ಇನ್ನು ನಿನಗೆ ಸ್ವಂತ.
ಹೆಸರು ಶಕುಂತಲ ಅಂತ ಬಂದ್ರು ಸಾರ್ ಬಂದ್ರು ಸಾರ್ ಶಕುಂತಲ ಬಂದ್ರು ಸಾರ್ ನೀನ ಶಕುಂತಲ ಅಲ್ಲ ನನ್ ಶಶಿಕಲಾ ಯಾರನ್ನ ನೋಡ್ಬೇಕು ನಿಮ್ಮನ್ನೇ ನೋಡ್ಬೇಕು ಏನಾಗಬೇಕಾಗಿತ್ತು ಅಡ್ಮಿಟ್ ಆಗ್ಬೇಕಿತ್ತು ಸರಿ ಈ ಕಡೆ ಕಳಿಸಿ ಸರ್ ಶಟಪ್ ಅಂದ್ರೆ ಬಾಯಿ ಮುಚ್ಚು ಸರ್ ಹೋಗಮ್ಮ ಹುಡುಗಿ ಅಲ್ಲೇ ಹಿಂದೆ ಅಡ್ಜಸ್ಟ್ ಮಾಡ್ಕೋ ನಿನಗೆ ಯಾವುದಿಷ್ಟವೋ ಆ ಬೆಂಚೆ ಸೆಲೆಕ್ಟ್ ಮಾಡ್ಕೋ ಕೊಡ್ಲೆ ಮೀಟಿಂಗ ಕಣ್ಕೊಡ್ಲೆ ಕಿಸ್ಸಿಂಗ ಲಕ್ಷ್ಮಿ ನೀ ಸ್ವಲ್ಪ ಶಶಿ ನಿನ್ನೆ ಗುಟ್ಟು ಟ್ವಿಟರ್ ನೀ ಕೈಗೆತ್ತು ಗೋಲಿ ಆಟವೆಲ್ಲ ಬಿಡಬೇಕು ಬರೀ ಪಾಠವನ್ನು ಕಲಿಬೇಕು Thank ಮುಂಚೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡ್ಬೇಕಾ ಬೇಡವಾ? ಹೌದಲ್ವಾ? ಲೇ ಸುಂದರ, ದಂಡೇಶ, ದೇವಯಾನಿ, ನಾಗಿಣಿ, ಮೋಹಿನಿ ಎಲ್ಲರೂ ವೇದಿಕೆ ಹೊಂದಿ ಪ್ರಾರ್ಥನಿಸಬೇಕೆಂದು ಕಳ್ಳಿಯರಲ್ಲಿ ವಿನಂತಿ. ರಾಮಾನಂತ ಕೃಷ್ಣ ಅಂತ ಕೂತಿದ್ರೇನೆ ಭೂಮಿ ಮೇಲೆ ಹುಟ್ಟಿದ್ರೇನೆ ನೀನೇನಂತ ರಾಮ ಕೃಷ್ಣ ಹೇಳಿದ್ದು ಒಂದೇ ಯೇಸು ಅಂತ. ಹಲೋ 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 ಈ ಪಟ್ಟಣ ಕೇರಾತವರು ಒಂದ್ ಕಡೆ ಮೊಬೈಲ್ ಫೋನ್ ಆದ್ರೆ ಇನ್ನೊಂದ್ ಕಡೆ ಜಿಯೋ ಸಿಮ್. ಈ ಜಿಯೋ ಸಿಮ್ ಅವ್ರ ಆಫರ್ ಬಿಟ್ಟಿದ್ದು ಫೋನ್ ಯೂಸ್ ಮಾಡಿದ್ದು ಮಕ್ಕಳು ಫೋನ್ಗಳಿಗೆ ಡಾಟಾ ಹಾಕಿದ್ರೆ ಪೇರೆಂಟ್ಸ್ ಗೆ ಟಾಟಾನೇ ಮಾಡಲಾಗ್ತೀರಿ. ಈ ಡಾಟಾದ ಕಾಟದಿಂದ ಮಕ್ಕಳು ತುಂಬಾ ಪಾಠ ಕೇಳದೆ ಅಪರೂಪ ಆಗಿದೆ. ನೀವ್ ಯಾಕೆ ಇದ್ರ ಬಗ್ಗೆ ಮಾತನಾಡ್ತಿಲ್ಲ? ಏಕೆ ಸುಮ್ಮನಿದ್ದೀರಿ? ಉಚಿತ ಡಾಟಾ ಸಿಗುತ್ತದೆ ಎಂದು ಯೂಸ್ ಮಾಡಲು ಅದರ ಬೆಲೆ ತರಬೇಕಾಗುತ್ತದೆ. ಎಚ್ಚರ ಎಚ್ಚರ ಎಚ್ಚರ, ಮೊಬೈಲ್ ಎತ್ತರ ಜೊತೆಯಲ್ಲಿ ಎಚ್ಚರ. ನನ್ಗೂ ಇಂತ ನೋಡು ಗೋವಿಂದಪ್ಪ ಸರ್ ಬರ್ತಾವ್ರೆ, ಅವ್ರು ನೋಡಿದ್ರೆ ನಿನ್ ಕತೆ ಅಷ್ಟೇ. ಗೋವಿಂದ ಗೋವಿಂದ. ಬೆಳಗಿನ ಅಯ್ಯೋ ಯಾಕ್ರೋ ವಿಶ್ವಣ್ಣನ ಪಿಟೀಲ್ ತರ ಕುಯ್ತಾ ಇದ್ದೀರಾ? ಅದೇ ಗುರುಗಳೇ, ಶುಭಾಶಯಗಳು. ಹಲೋ ಶಯಗಳು ಈಗೇಂದ್ರ ವಿಶ್ವಣ್ಣ ನೀವೆಲ್ಲ ಹೆಂಗ್ ವಿಶ್ ಮಾಡ್ಬೇಕು ಸರ್? ಬೆಳಗಿನ ವಂದನೆಗಳು ಅಂತ ಹೇಳ್ಬೇಕು. ಏನ್ ಸಾರ್ ಬೆಳ್ಳಗಿರೋ ವಂದನ ಸಾರ್, ಹೊಸ ಅಡ್ಮಿಷನ್ ಸಾರ್? ಲೋ ಬೆಳಗಿರೋ ವಂದನ ಅಲ್ಲ ಕಣ ಮಂಗ್ಯ, ಬೆಳಗಿನ ವಂದನೆಗಳು. ಸರಿ ಸರ್. ಬೆಳ್ಳಗಿರುವ ವಂದನ ಅಲ್ಲ ಬೆಳಗಿನ ವಂದನೆಗಳು. ಕುತ್ಕೊಳ್ಳಿ. ನಿಮ್ಮ ಕ್ಲಾಸ್ ರೂಮ್ ಅಂದ್ರೆ ಕ್ಲಾಸ್ ರೂಮ್ ಹೇಗಿರುತ್ತೆ ಅಂತ ಗೊತ್ತೇಂದ್ರ? ಗೊತ್ತು ಸರ್. ಹೇಗಿರುತ್ತೆ ಹೇಳ? ಎಸ್ ಸರ್, ನೋ ಸರ್, ಅಟೆಂಡೆನ್ಸ್ಗಳು, ಕ್ಲಾಸ್ ರೂಮ್ಗಳು, ಡೆಸ್ಕಿನ ಮೇಲೆ ಐ ಲವ್ ಯು ಸ್ಮಿತಾ, ಮಾಲಿನಿ, ಪ್ರಿಯಾ ಎಂಬ ಬರಹಗಳು, ಬ್ಲಾಕ್ ಬೋರ್ಡ್ ಮೇಲೆ ಕೆಮಿಸ್ಟ್ರಿ, ಆಲ್ಜಿಬ್ರಾ ವಿರಹಗಳು, ಹೊಸ ಹುಡುಗಿಯರ ಮಿಡಿತಗಳು, ಹಳೆಯ ಹೃದಯಗಳ ಕೆರೆತಗಳು. ಗುರುವರ್ಯ, ಇವತ್ತಿಗಿಷ್ಟು ಸಾಕು. ನಾನು ತಿರುಗಿ ನಾಳೆ ಮಾತಾಡಲಿ. ನಾಳೆ ಮಾತಾಡೋದು ಮೊದ್ಲಿರ್ಲಿ, ಇವತ್ತು ಫಸ್ಟ್ ಕುತ್ಕೊಳ್ಳ. ಅದು ಸರಿ. ಯಾವ ಸರಿ ಸರ್? ಏನ ಯಾವ ಸರಿ ಸರ್? ಆಮೇಲೆ ಸ್ಟಾಫ್ ರೂಮ್ ಬರೋ ಹೇಳ್ತೀನಿ. ಬೇಡ ಸರ್.
ನನ್ ಲಾಸ್ಟ್ ಕ್ಲಾಸಲ್ಲಿ ಪಾಠ ಎಲ್ಲೆಲ್ಲಿ ನಿಲ್ಸಿದೆ? ಅದು ಸರ್ ನಿನ್ನೆ ಫಸ್ಟ್ ಪಿಲ್ ಬೆಲ್ಲೋಡ್ ಮೇಲೆ ಸೆಕೆಂಡ್ ಪಿಲ್ ಸ್ಟಾರ್ಟ್ ಆಯ್ತಲ್ಲ, ಆಗ ಮಾಲಿನಿ ಮ್ಯಾಮ್ ಬಂದ್ ನಮ್ ಕ್ಲಾಸ್ ಡೋರ್ ಹತ್ರ ನಿಂತ್ಕೊಂಡಾಗ ನೀವು ಅವ್ರನ್ನ ನೋಡ್ತಾ ನೋಡ್ತಾ ಪಾಠ ನಿಲ್ಸಿದ್ರಲ್ಲ ಸರ್. ಲೇ ನಿಂಗ್ ತಲೆಗಿಲ್ ಕೆಟ್ಟದ ಏನೇನೋ ಮಾತಾಡ್ತಾ ಇದೀಯಾ? ಲೇ ದ್ರಾಬೆ ಕುತ್ಕೊಳ್ಳ. ನೋಡಿದೆ ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೊಂದು ಸಿಹಿ ಸುದ್ದಿ. ಏನ್ ಸರ್ ನಮ್ಮೂರಿನ ಮೆಂಬರ್ ಏನಾದ್ರು ಹೊಗೆ ಹಾಕ್ಸ್ಕೊಂಡ್ಬಿಟ್ರ? ಓ ಅವಳಿಂದ ನಮ್ ರಜಾ. ಏ ಏನಿಲ್ಲ, ಸುಮ್ ಕುತ್ಕೊಳ್ರಲ್ಲ. ನಮ್ಮ ಬಾವಿಕಟ್ಟೆ ಗ್ರಾಮದ ಊರೊಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು ಗ್ರಾಮಸ್ಥರು ನಿಶ್ಚಯಿಸಿರುತ್ತಾರೆ. ನಮ್ಮ ಊರಿನ ಗ್ರಾಮ ದೇವತೆಯಾದ ಮಾರಮ್ಮನ ದೇವಾಲಯದ ಹತ್ತಿರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಆದ್ದರಿಂದ ಊರಿನ ಗ್ರಾಮಸ್ಥರಾಗೂ ವಿದ್ಯಾರ್ಥಿಗಳು ಸೇರಿ ಒಂದು ಅದ್ದೂರಿ ನಾಟಕವನ್ನು ಮಾಡುವ ಮೂಲಕ ಕಾರ್ಯಕ್ರಮವನ್ನು ಇನ್ನಷ್ಟು ಅದ್ದೂರಿಗೊಳಿಸಿ. ಮಕ್ಕಳೇ, ನೀವು ನಮ್ಮೊಂದಿಗೆ ಭಾಗಿಯಾಗಿ. ಇಂತಿ ಊರಿನ ಗ್ರಾಮಸ್ಥರು ಕೇಳೋದೇನ್ರ? ಕೇಳಿದ್ವಿ ಸರ್. ನೀವು ನಮ್ಮ ಊರಿನವರೆಲ್ಲ ಸೇರ್ಕೊಂಡು ಹೋದ ಅದ್ದೂರಿ ನಾಟಕವನ್ನು ಮಾಡಿ. ಅದಕ್ಕೆ ನಾಳೆ ಊರಿಗೆ ಹೆಸರಂತ ಡ್ರಾಮಾ ಮೇಷ್ಟ್ರು ಬರ್ತಾವ್ರಂತೆ. ಅವರಿಂದ ನಾಟಕನ ಚೆನ್ನಾಗಿ ಕಲ್ತಿ ನಮ್ಮ ಊರಿಗೆ ಶಾಲೆಗೆ ಒಳ್ಳೆ ಸುತ್ತಂದಿ, ಸರಿನಾ? ಯಾಕೆ ಮೇಷ್ಟ್ರೆ, ನಮ್ಮ ಊರ ಹೆಸರು ಶಾಲೆ ಹೆಸರು ಚೆನ್ನಾಗಿಲ್ವಾ? ಏ ನಮ್ಮ ಊರ ಶಾಲೆ ಎಲ್ಲ ಚೆನ್ನಾಗದೆ. ನಿನ್ ತಳ್ಕೆಟ್ ಮೊಸರಾಗತ್ ಕುತ್ಕೋ. ಸರಿ ಸರ್. ಸರ್ ಮಾಲಿನಿ ಮ್ಯಾಮ್ ಬಂದ್ರು. ಏನೋ ಮಾಲಿನಿ ಮ್ಯಾಮ್ ಬಂದ್ರು. ಎಲ್ರು ನಾವು ಸುಮ್ಮನೆ ಹೇಳ್ದೆ, ನೀವ್ ಯಾಕೆ ಆ ಕಡೆ ಈ ಕಡೆ ನೋಡ್ತಾ ಇದೀರಾ? ಈ ಜನ್ಮದಲ್ಲಿ ನೀವು ಬುದ್ಧಿ ಕಲಿಯಲ್ಲ ಬಿಡ್ರು. ಅದ್ ನಮ್ಗೆ ಗೊತ್ತು ಸರ್. ಹಾಳಾಗೋಗ್ರ. ಥ್ಯಾಂಕ್ ಯು ಸರ್. Salam Rocky Bhai, Salam Rocky Bhai, Salam Rocky Bhai, Salam Rocky Bhai, ये नाता तेरा भाई, तू है सबका भाई. Jackie, 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 Jackie. Jackie Rama, Jackie Kogo, Jackie, 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 Jackie. ಲೇ ರಾಕಿ, ಜಾಕೆ ಹೊಸ ಚಂಬು ಹೊಸ ಬೈಲ್ ಹಿಡ್ಕೊಂಡು ಬೆಳ್ಬೇಕೆ ಎಲ್ಲಿಗೆ ಹೊರಟೆ? ಇಡೀ ಚೊಂಬಲ್ಲಿ ಇಡೀ ಗದ್ದೆ ನೀರೈಸಕೋತಾ ಇದೀನಿ. ಈ ಬಿಲ್ಡಪ್ ಇಂದ ಒಂದ್ ಬಿಲ್ಡಿಂಗ್ ಕಟ್ಬಿಡ್ತಿ ಕಣ್ಲ. ಲೇ ಇಲ್ದಿರದಲ್ಲಿ ಹೇಳ್ಬಿಡಲ್ಲ, ಸುಮ್ ಕುರ್ಕಳ. ಯೌವನ ಒಂದು ಟಾಂಗ ಗಾಡಿ, ಕುದುರೆ ಕಣ್ಣು ಕಾಣ್ಲಿ ಬಿಡ್ಲಿ ಹೊಡೆಯೊಂಬತ್. ಮಂಗನಿಂದ ಮಾನವನಾದ ಮಂಗನ ಬಾಲ ಚೆನ್ನಾಗಿರ್ಲಿ ಹೊಡೆಯೊಂಬತ್. ಕೆಟ್ಟು ಕುಂತಾಗ ಕತ್ತೇನು ವೇದಾಂತಿ, ಬುದ್ಧವಂತ ನೀನು ಈ ಮಾತಿಗೇನಂತಿ. ಫೇಲ್ ಆಗೋನೆ ಪಾಸ್ ಆಗೋದು ಹೊಡೆಯೊಂಬತ್, ಇದನ್ನ ತಿಳ್ಕೊಂಡವನು ಬೆಸ್ಟ್ ಆಗೋದು ಹೊಡೆಯೊಂಬತ್. ಹೊಡೆಯೊಂಬತ್ 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 ಹೊಡೆಯೊಂಬತ್. ಏ ಜಾಕಿ, ಯಾರ್ಯಾರು ಬೆಳ್ಳಂಬೆಳಗ್ಗೆ ಟಿಪ್ ಟಾಪ್ ಆಗಿ ನಮ್ಮೂರ್ ಕಡೆ ಹೋಯ್ತವ್ರೆ? ಯಾವ್ದೋ ಹೊಸ ಮುಖ ಕಳ್ಳರಕ್ಕೆ ನಮ್ಮೂರ್ ಜನ ಹೇಳ್ತಾ ಇದ್ರು ಹೊಸ ಡ್ರಾಮಾ ಮೇಷ್ಟ್ರು ಬರ್ತಾರೆ ಅಂತ. ಅವರೇ ಇರ್ಬೇಕಾನೆ ಇವರು ವರ್ಲ್ಡ್ ಫೇಮಸ್ ಅಂತ. ಏನು ಡ್ರಾಮಾ ಮೇಷ್ಟ್ರ ವರ್ಲ್ಡ್ ಫೇಮಸ್? ಹಂಗಾರೆ ಬಿಡ್ಲ, ಭಾಗ್ಯ ಬರುತ್ತೆ ಅರ್ಧ. ಅದ್ ಹೆಂಗ್ಲಾರಕ್ಕೆ? ಹೌದು, ಮತ್ತೆ ನಾನು ನೀನು ಸೇರಿ ವಿಷ್ಣುವರ್ಧನ ದ್ವಾರಕೇಶ ಪಾತ್ರ ಮಾಡ್ಬೇಕು ಅನ್ಕೊಂಡಿದ್ವಲ್ಲ. ಹೌದಲ್ವಾ? ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಲೇ ಇದೇ ಸಿನಿಮಾದ ಕಲಾ, ಬಾರ ಹೋಗಮ್ಮ, ಅರ್ಜೆಂಟ್ ಆಗದೆ. ಲೇ ಓಡ್ಲಾ, ಆಮೇಲೆ ಅಡ್ಮಿಟ್ ಆಗ್ಬಿಟ್ಟದ್ದು. ಅಲ್ಲ, ನಾನ್ ಬಂದ್ 10 ನಿಮಿಷ ಆಯ್ತು, ಒಬ್ನೇ ಮಗನು ಪತ್ತೆ ಇಲ್ವಲ್ಲ. ಇನ್ನೇನ್ ಮಾಡಕ್ ಕಾಯ್ತೀನಿ ಇಲ್ಲೇ. ಅಡ್ಬಿದೆ ಮೇಷ್ಟ್ರೆ. ಸರಿ ಸರಿ.
ನೀವು ಡ್ರಾಮಾ ಚೆನ್ನಾಗಿ ಮಾಡ್ತೀರಂತೆ, ನಮಗೂ ಒಂದು ಪಾತ್ರ ಕೊಡಿ ಮೇಷ್ಟ್ರೆ. ಮೇಷ್ಟ್ರೆ ವರ್ಲ್ಡ್ ಫೇಮಸ್ ಅಂತೆ. ಸರಿ ಸರಿ, ನಿಮ್ಗೆ ಒಂದ್ ಒಳ್ಳೆ ಪಾತ್ರ ಕೊಡ್ತೀನಿ. ಆದ್ರೆ ನಾನು ಕರ್ಸಿದ್ ಮೂದೇವಿ ನನ್ ಮಕ್ಳೇ ಬರ್ಲಿಲ್ವಲ್ಲ ಎಲ್ರಲ್ಲ? ಹೌದಾ ಮೇಷ್ಟ್ರೆ? ಹಿಂಗ್ ಬತ್ತಿ ನೋಡಿ ಮೇಷ್ಟ್ರೆ. ಕೈನಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭೂಷಣ ನಾನ್ ಯಾರು ಗೊತ್ತಾಯ್ತ ನೀನೆಲ್ಲ ಅಧ್ಯಕ್ಷ? ಮೇಷ್ಟ್ರೆ ನಾನೇ ಅಧ್ಯಕ್ಷ. ಮೇಷ್ಟ್ರಿಗೆ ನಾಳೆ ಕೊಡ್ರಲ್ಲ ಇಲ್ಲಿ, ಇನ್ನ ನಾಳೆ ಕೊಡ್ರಲ್ಲ ಇಲ್ಲಿ. ಮೆಸ್ಸೆ ಹಾಕಕ್ ಯಾರು ಇಲ್ಲ, ನೀವ್ ಹಾಕ್ಬಿಡ್ರಿ ಅದಾಗೆ. ಸರಿ ಇನ್ನೇನ್ ಮಾಡಿ ಹಾಕ್ತೀನಿ ತಾಳಪ್ಪ. ಮೆಸ್ಸೆ ಈ ಸರಿ ನಮ್ಮೂರಪ್ಪನ ಭರ್ಜರಿಯಾಗಿ ಮಾಡ್ಬೇಕು ಅನ್ಕೊಂಡಿದೀವಿ. ಅದ್ರಲ್ಲಿ ಬೇರೆ ನಾಟಕಕ್ಕೆ ನಮ್ ಶಾಲೆ ಮಕ್ಳು ಸೇರ್ಕೊಂತೀನಿ ಅಂತ ಹೇಳ್ತಾರೆ. ದುಡ್ಡು ಎಷ್ಟೇ ಖರ್ಚಾಗ್ಲಿ ನಾನ್ ಕೊಡ್ತೀನಿ. ಇದಕ್ಕೆಲ್ಲ ನಿಮ್ಗೆ ಒಪ್ಕೆನಾ ಮೆಸ್ಸೆ? ಅದಕ್ಕೆ ನಡ್ಸ್ಕೊಡೋಣ ಬಿಡಪ್ಪ. ಹಾ ಸರಿ ಮೆಸ್ಸೆ. ಮೇಷ್ಟ್ರೆ ಒಂದ್ ಪಾಟ್ ಕೊಟ್ಟು ನೋಡಿ, ಅಣ್ಣ ಸ್ಟೇಜ್ ಮೇಲೆ ಬಂದು ಹೋದ್ರೆ ಬೆಂಕಿ ತರಿಸ್ತಾರೆ. ಸ್ಟೇಜ್ ಮೇಲೆ ಬೆಂಕಿ ತರ್ಸೋದೆಲ್ಲ ಕಂಡ್ರಲ್ಲ ಮುಖ್ಯ, ಕೊಟ್ರಪ್ಪ ಕರೆಕ್ಟ್ ಆಗಿ ಮಾಡೋದು ಮುಖ್ಯ. ಮೆಸ್ಸೆ ಒಂದ್ ಪಾಟ್ ಕೊಟ್ಟು ನೋಡಿ, ನಮ್ ನಾಟಕ ಪ್ಯಾನ್ ಇಂಡಿಯಾ ಆಗೋಯ್ತದೆ. ಸರಿ ನಿಮ್ಗೆ ಒಂದು ಒಳ್ಳೆ ಪಾಠ ಕೊಡ್ತೀನಿ. ಆದ್ರೆ ಡ್ರಾಮಾ ಇಷ್ಟೇ ಅದನ್ನ ಸಾಕಾಗಲ್ರಲ್ಲ? ಮೇಷ್ಟ್ರೆ ರಂಗ ಕೃಷ್ಣ ರಾಕಿ ವಿತ್ ಜಾಕಿ ಜೊತೆಗೆ ನಮ್ ಸ್ಕೂಲ್ ಹುಡುಗರೆಲ್ಲ ಸೇರ್ಕೊಂಡವ್ರೆ. ಅಷ್ಟು ಸಾಕಲ್ವ ಮೇಷ್ಟ್ರೆ? ಲೋ ಎಲ್ಲ ಪೆದ್ನಂಗ್ ಮಾತಾಡ್ತಾ ಇದ್ಯಾ? ಡ್ರಾಮಾ ಬರೀ ಹುಡುಗರ ಪಾತ್ರ ಇದೆ ಸಾಕ? ಹುಡುಗಿ ಪಾತ್ರ ಮಾಡೋದು ಯಾರು? ಮೇಷ್ಟ್ರೆ ನಮ್ಮ ಊರ್ನಾಗೆ ಒಬ್ಳು ಹುಡುಗಿ ಅವಳೆ, ತೇಟೀರೇನು ತಂಗೋಳೆ. ಯಾವ ಸುಂದ್ರಿ ಹೇಳೋದು? ಅದೇ ಕಳ್ಳ ಗೌರವ ಮಗಳು ನಾಟಿಕೊಳ್ಳಿ ಚಂದ್ರಿಕಾ. ಓ ಚಂದ್ರಿಕಾ. ಮಿಂಚಾಗಿ ನೀನು ಬರಲು ಎಂತಲ್ಲಿಯೇ ಮಾನ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ. ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ ಮೇಷ್ಟ್ರೆ, ನಾನು ಹೀರೋಯಿನ್ ಪಾಠ ಅಷ್ಟೇ ಮಾಡೋದು, ನೀವು ಬೇರೆ ಯಾವ ಪಾಠ ಕೊಟ್ರು ನಾನು ಮಾಡಕ್ಕಿಲ್ಲ. ಹೀರೋಯಿನ್ ಪಾತ್ರ ಅಲ್ಲಮ್ಮ, ಯಾವ ಪಾತ್ರ ಕೊಟ್ರು ಕರೆಕ್ಟ್ ಆಗಿ ಮಾಡ್ಬೇಕು. ಮೇಷ್ಟ್ರೆ ನೀವು ನನ್ನ ಏನ್ ಅನ್ಕೊಂಡಿದ್ದೀರಾ? ನಾನೊಂಥರ ಮೋಕತಾರೆ ರಮ್ಯಾ ಇದ್ದಂಗೆ. ಒಂದ್ ಪಾಠ ಕೊಟ್ಟು ನೋಡಿ. ಸರಿ ಸರಿ, ನಿಮ್ಗೆ ಒಳ್ಳೆ ಪಾತ್ರ ಕೊಟ್ಟು ಸೈಡ್ ಬರಮ್ಮ. ಆಯ್ತು ಮೇಷ್ಟ್ರೆ. ಆದ್ರೆ ಡ್ರಾಮಾ ಬರೀ ಒಂದೇ ಹುಡುಗಿ ಸಾಕಾಗಲ್ರಲ್ಲ? ಹೌದಾ ಮೇಷ್ಟ್ರೆ? ಯಾರನ್ನ ಕರ್ಸೋದು ಈಗ? ಯಾಕಿಲ್ವಾ ನಮ್ಮ ಮೈನರ್ ಮಗಳು? ಹೌದಲ್ವಾ? ಇಷ್ಟೊತ್ತು ಶಾಲೆ ಬರ್ಬೇಕಾಯ್ತಲ್ಲ ಹೇಳಿದ್ದೆ. ಆಗ ನೋಡ್ರಿ ಅಲ್ಲೇ ಬರ್ತಾವ್ರೆ. ಗುಡ್ ಮಾರ್ನಿಂಗ್ ಮೇಷ್ಟ್ರೆ, ಗ್ಲಾಡ್ ಟು ಮೀಟ್ ಯು. ಏನಮ್ಮ ಇನ್ನೊಂದು ಮಗಳು ಬಹಳ ಸಂಸ್ಕಾರವಂತ ಅಂದ್ರೆ ಇಂಗ್ಲಿಷ್ ಎಲ್ಲ ಮಾತಾಡ್ತಾ ಇದ್ಯಾ? ಮೇಷ್ಟ್ರೆ ನನ್ನ ಹೆಸರು ಧನಲಕ್ಷ್ಮಿ ಅಂತ. ಅದು ನೋಡಿ ನಾನು ಟ್ರೆಡಿಷನಲ್ ಅಂತ ಮಾತ್ರ ಅನ್ಕೊಂಬೇಡಿ. ನಾನೊಂಥರ ಅಲ್ಟ್ರಾ ಮಾಡರ್ನ್ ಧನಲಕ್ಷ್ಮಿ ಇದ್ದಂಗೆ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಸರಿ ಸರಿ, ನಿಮ್ಗೆ ಒಳ್ಳೆ ಪಾತ್ರ ಕೊಟ್ಟು ಸೈಡ್ ಬರಮ್ಮ. ಅದಕ್ಕೆ ಸರಿ ಕಂಡ್ರಲ್ಲ, ಗೌರ ಮಗಳು ಬಂದ್ರು, ಐನೂರು ಮಗಳು ಬಂದ್ರು, ನೀವು ಊರಿನ ಮುಖಂಡ ಬರ್ತೀರಾ, ಸ್ಕೂಲ್ ಹುಡುಗರಲ್ಲ? ಇಷ್ಟೊತ್ತು ಶಾಲೆ ಬರ್ಬೇಕಾಯ್ತಲ್ಲ. ಆಗ ನೋಡ್ರಿ ಅಲ್ಲೇ ಬರ್ತಾವ್ರೆ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ನೋಡರಲ್ಲ, ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ಗುಡ್ ಮಾರ್ನಿಂಗ್ ಮೇಷ್ಟ್ರೆ. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಸರಿ ನೀವೆಲ್ಲ ಬಂದಿದ್ದೀರಲ್ಲ, ನಿಮ್ಮ ಡ್ರಾಮಾ ಮಾಡೋರು ಯಾರು? ಮೇಷ್ಟ್ರೆ ನಾವೆಲ್ಲ ಡ್ರಾಮಾ ಮಾಡಕ್ಕೆ ಬಂದಿರೋದು. ಅದು ಸರಿ ಕಂಡ್ರ, ನೀವೆಲ್ಲ ಡ್ರಾಮಾ ಮಾಡ್ತೀವಿ ಅಂತ ಹೇಳ್ತೀರಾ. ಈ ಚಿಂಟಾರಿ ಏನ್ ಮಾಡ್ತಾನೆ? ರಾಮಾಚಾರ್ಯನ ಈ ಜನನ್ ಮುಂದೆ ನಂದೇ ಮನ್ನ ಮಾಡ್ತೀಯ? ನನ್ನ ನಾಟಕಕ್ಕೆ ಸೇರ್ಕೊಂಡಿ ಟಾಯ್ಲೆಟ್ ತೋರ್ಸ್ಲ ಅಂದ್ರೆ ಏನಂದೆ? ಟಾಯ್ಲೆಟ್ ಟಾಯ್ಲೆಟ್ ಅಲ್ಲತ್ತಲ್ಲ, ಟ್ಯಾಲೆಂಟ್. ಅದೇ ಟಾಯ್ಲೆಟ್ ತೋರ್ಸ್ಲ ಅಂದ್ರೆ ನನ್ನ ಹೆಸರು ತಿಮ್ರಾಯಿ. ಇಮ್ರಾಯಿನಲ್ಲ ನಾಲ್ಕು ದಿವಸ ನೋಡ್ತೀನಪ್ಪ, ಏನ್ ಕಟ್ಟಿ ಆಗ್ತಿ ಅವತ್ತೇ ನೋಡ್ತೀನಿ ಬಿಡಪ್ಪ. ಸರಿ ಆಯ್ತಾಯ್ತು. ಸರಿ ಸರಿ, ನೀವೆಲ್ಲ ಬಂದಿದ್ದೀರಾ, ಆದ್ರೆ ಡ್ರಾಮಾ ಮಾಡ್ಸಕ್ ಟೈಮೇ ಇಲ್ಲ. ಸರಿ ಇವಾಗೆಲ್ಲ ಜಾಗ ಖಾಲಿ ಮಾಡಿ.
ನಾಟಕದಲ್ಲಿ ಬರುವ ಪಾತ್ರಗಳು, ಹೆಸರುಗಳು, ಸನ್ನಿವೇಶಗಳು ಕೇವಲ ಕಾಲ್ಪನಿಕ. ಇದು ಯಾವ ಧರ್ಮವನ್ನು ನಿಂದಿಸುವುದಿಲ್ಲ. ಇದು ಮನೋರಂಜನೆಗಾಗಿಗೋಸ್ಕರ. ಈಗಿನ ನಾಟಕ ಪ್ರಾರಂಭವಾಗುತ್ತಿದೆ, ನೋಡಿ ಆನಂದಿಸಿರಿ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ. ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಸ್ವಾಮಿ, 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 ಪ್ರಹ್ಲಾದನಂತ ಮಗನನ್ನು ಪಡೆದ ನಾವೇ ಧನ್ಯರಲ್ಲವೇ? ಹೌದು ಸ್ವಾಮಿ, ಇಂಥ ಮಗನನ್ನು ಪಡೆದ ನಾವೇ ಧನ್ಯರು. ತಂದೆ ತಾಯಿರಲ್ಲಿ ಅದೆಂತ ಗೌರವ. ಅದ ಗೌರವ ಅಲ್ಲ ಕಣೋ, ಗೌರವ. ಸಾರಿ ಮಿಸ್ಟ್ರೆ, ಅದೆಂತ ವಿನಯ. ಕುಮಾರ, ನಿನಗಾಗಿ ನಾನು ಕೇಸರಿ ಮಿಕ್ಸ್ ಮಾಡಿ ಬಾದಾಮ್ ಮಿಲ್ಕ್ ಶೇಕ್ ತಂದಿರುವೆ, ತೆಗೆದುಕೋ. ಆಹಾ, ಎಷ್ಟು ರುಚಿಕರವಾಗಿದೆ ಅಮ್ಮಾಜಿ. ಇದು ಹಾಲೇ ಅಥವಾ ಎಣ್ಣೆ? ಇಲ್ಲಿ ಎಣ್ಣೆ ಯಾರೋ ಕುಡಿತಾ ಇರೋರು. ಅದು ಸರಿ, ನಿಂಗೆ ಎಣ್ಣೆ ಟೇಸ್ಟ್ ಹೆಂಗ್ ಗೊತ್ತು? ಅಯ್ಯೋ, ನೀವು ಸುಮ್ಮನೆ ಮೇಷ್ಟ್ರೆ. ದಿನಾ ಸಂಜೆ ಆದ್ರೆ ಸಾಕು ನಮ್ಮಪ್ಪ ಅಲ್ಲೇ ಹೊಸ. ಒಂದಿನ ಮನೆಗ್ ತಂದಿದ್ರು, ಏನೋ ಟಾನಿಕ್ ಅನ್ಕೊಂಡ್ ಕುಡ್ದಿದೆ. ಸೇಮ್ ಇದೇ ತರ ಇತ್ತು, ಅದಕ್ಕೆ. ಸರಿ ಸರಿ, ಎಣ್ಣೆನ ಅಡ್ಗೆಗಾದ್ರೂ ಹಾಕೊಳ್ರಿ, ಹೊಟ್ಟೆಗಾದ್ರೂ ಹಾಕೊಳ್ರಿ. ನೀವ್ ಮೂರವ್ರ ಮಧ್ಯೆ ನಿಲ್ಸಿ ಲೈಟಾಗಿ ನನ್ನ ಹೆಸರು ಉಳ್ಸ್ರಪ್ಪ. ಸರಿ ಮೇಷ್ಟ್ರೆ. ಹಿರಣ್ಯ, ಈಗ ನಾನು ಹೇಳ್ದಂಗೆ ಹೇಳು. ಅಂತಃಪುರಕ್ಕೆ ಹೋಗೋಣವೇ? ಮೇಷ್ಟ್ರೆ, ಕೇರ್ಪುರ ಗೊತ್ತು, ವಿಜಯಪುರ ಗೊತ್ತು, ಇದಾದ ಅಂತಃಪುರ. ಅದು ತಿರುವನಂತಪುರ ಗಲ್ಲಿಲ್ಲ ಇತ್ತನೋ? ಹೌದಾ? ಕೈಯಾದು ನೀನು ಅಂತಃಪುರಕ್ಕೆ ತೆರಳು, ನಾನ್ ಸ್ವಲ್ಪ ವಾಕಿಂಗ್ ಮಾಡ್ಕೊಂಡ್ ಬರ್ತೀನಿ. ಆಗಲಿ ಸ್ವಾಮಿ. ಪ್ರಹ್ಲಾದ, ನೀನ್ ಈ ಕಡೆ ಬಾ. ಈಗ ನಾನು ಹೇಳ್ಕೊಟ್ಟಿದ್ದ ಆಡೇನು? ಹೇಳ್ಕೊಳಕೊಂದೂರು, ತಲೆ ಮ್ಯಾಗೆ ಒಂದ್ಸೂರು, ಮಲ್ಗೋಕೆ ಬೂಮ್ ತಾಯಿ ಮಂಚ. ನಾನೇ ಹೋಗ್ಲಿ ಹೇಳ್ಕೊಟ್ಟೆ. ನಾರಾಯಣ ಸತ್ಯನಾರಾಯಣ ಹಾಡೇಳು. ಸರಿ ಮೇಷ್ಟ್ರೆ, ಈಗ ಹೇಳ್ತೀನಿ. ನಾರಾಯಣ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ. ನಾನೇ ಹೋಗ್ಲಿ ಹೇಳ್ಕೊಟ್ಟೆ ನಾರಾಯಣ ಸತ್ತ ಅಂತ. ಅದು ನಾರಾಯಣ ಸತ್ಯನಾರಾಯಣ. ಸರಿ ಮೇಷ್ಟ್ರೆ, ಈಗ ಪಕ್ಕ ಹೇಳ್ತೀನಿ. ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ. ಹಿರಣ್ಯ, ನೀನೇ ಕಿಲಿಕ್ ಬಂದೆ. ಸುಂದರಿ ಮೇಷ್ಟ್ರೆ, ಎಷ್ಟು ಹೇಳಿದ್ದೀನಿ. ಪ್ರಹ್ಲಾದ, ಅಪ್ಪಾಜಿ ನಿನಗೆ ಹೇಳಿಲ್ಲವೇ ಹರಿಯ ಸ್ಮರಣೆಯನ್ನು ಮಾಡಬೇಡ ಎಂದು? ನೀನು ಮತ್ತೊಮ್ಮೆ ಅವನ ಸ್ಮರಣೆ ಮಾಡಿದರೆ ನಿನ್ನ ಬಟ್ಟೆಯನ್ನು ಹರಿದು ಎಣ್ಣೆಯಲ್ಲಿ ಕರೆದು ಅಪ್ಪಳದಂತೆ ಮುರಿದು ಕಡಲಂತೆ ಬಿಡುತ್ತೇನೆ. ಹರಿಗಿಂತ ದೊಡ್ಡ ದೇವರೇನು ತಂದೆ? ಅಪ್ಪಾಜಿ, ನೀನು ಮತ್ತೊಮ್ಮೆ ಅವನ ಹೆಸರಿದ್ರೆ ನನ್ನ ಕೋಪಕ್ಕೆ ದಾರಿ ಮಾಡಿ ಕೊಡ್ತೀಯ. ನಡೆದದ್ದಾದ್ರೂ ಏನು ತಿಳಿಯೋಣ. ಒಂದು ಸಣ್ಣ ಬ್ರೇಕ್ ನಂತರ ತನ್ನ ತಾಯಿಯ ಅಪೇಕ್ಷೆಯಂತೆ ಗಜಗೌರಿಯ ಪೂಜೆಯನ್ನು ಕೈಗೊಂಡಿರುವುದು ಸಾಧುಶರಣಪುರ ಜಿಲ್ಲೆಯವರು ಬರಬೇಕೆಂದು ಈ ಮೂಲಕ ಸುಯೋಧನ ಮಹಾರಾಜರು ಆಹ್ವಾನ ನೀಡುತ್ತಿದ್ದಾರೆ. ಆಹಾ, ಕೇಳಿದೆಯಾ? ನನ್ನ ಅಕ್ಕ ಗಾಂಧಾರಿ ಗಜಗೌರಿ ಪೂಜೆ ಮಾಡ್ತಿದ್ದಾಳಂತೆ. ನಾನ್ ಗಜಗೌರಿ ಕಥೆನೇನೋ ಕೇಳಿದ್ದೀನಿ, ಆದ್ರೆ ಯಾವತ್ತು ಗಜಗೌರಿ ಪೂಜೆನೇ ನೋಡಿಲ್ಲ. ನಾನು ಹೋಗಿ ನೋಡ್ಕೊಂಬರ್ಲ? ಅಮ್ಮ, ಕರೀದೇ ಇದ್ರು ಹೋಗ್ತೀಯಾ? ಇಲ್ಲ ಇಲ್ಲ, ಕರೀದೇ ಇದ್ರೆ ನಾನು ಹೋಗಲ್ಲ. ಅದು ಬೇರೆಯವ್ರ ಮನೆ ಆಗಿದ್ರೆ ಹೋಗ್ಬಿಡ್ಬೋದಿತ್ತು, ಆದ್ರೆ ಅದು ನನ್ನ ದಾಯದಿಗಳ ಮನೆ. ಅಲ್ಲೋದ್ರೆ ನನ್ನ ಮಕ್ಳಿಗೆ ಅವಮಾನ. ಇಲ್ಲ ಇಲ್ಲ, ಹಾಗೇನಿಲ್ಲ. ನನ್ನ ಅಕ್ಕ ನನ್ನ ಕರ್ದೇ ಕರಿತಾಳೆ. ಹಾಗೋ ಅನ್ನೋಡು, ಹಸ್ತಿನಪುರದಿಂದ ಯಾರೋ ಬರುತ್ತಿದ್ದಾರೆ. ಅಮ್ಮ, ಹೇಳಿ ತಾಯಿ. ನೀನು ಹಸ್ತಿನಪುರದಿಂದ ಬರುತ್ತಿದ್ಯಾ? ಹೌದು ತಾಯಿ. ಅಲ್ಲಿ ಇನ್ನ ಗಜಗೌರಿ ಪೂಜೆ ನಡೆಯುತ್ತಿದೆ ತಾನೆ? ಇಲ್ಲ ತಾನೆ, ಆಲೆ ಮುಗಿದು ಹೋಗಿದೆ. ಇಲ್ಲ, ನಿನಗೆ ಗೊತ್ತಿಲ್ಲ, ಅಲ್ಲಿನ ಗಜಗೌರಿ ಪೂಜೆ ನಡೀತಾನೇ ಇದೆ. ಅಯ್ಯೋ, ನಾವು ಅರಮನೆಯಲ್ಲಿ ಕೆಲಸ ಮಾಡೋರು, ನಮಗೆ ಗೊತ್ತಿಲ್ಲದೆ ಇರುತ್ತಾ? ಗಜಗೌರಿಯ ಪೂಜೆ ಆಲೆ ಮುಗಿದು ಹೋಗಿದೆ ತಾಯಿ. ಸರಿ ತಾಯಿ. ಅಯ್ಯೋ, ಗಜಗೌರಿ ಪೂಜೆ ಮುಗಿದೇ ಹೋಯ್ತು.
ಕೊನೆಗೂ ನನ್ನ ಅಕ್ಕ ನನ್ನ ಮರ್ತೇ ಬಿಟ್ಲಾ. ಅಮ್ಮಾಜಿ ಏನಾಯ್ತು? ಯಾಕೆ ಇಷ್ಟೊತ್ತು ಕಿತ್ತಾಳಾಗಿರುವೆ? ಅಯ್ಯೋ, ಅದು ನಿನ್ನ ದೊಡ್ಡಮ್ಮ ನನ್ನ ಗಜಗೌರಿ ಪೂಜೆಗೆ ಇನ್ವೈಟೇ ಮಾಡ್ಲಿಲ್ಲ. ಅಷ್ಟೇ ತಾನೇ, ಕಣ್ಮುಚ್ಚಿ ಪ್ರಾರ್ಥಿಸು, ಅಲ್ಲೇ ಗಜಗೌರಿ ಕಾಣಿಸ್ತಾಳೆ. ಅಯ್ಯೋ ಸಾಕು, ಬಾಯಿ ಮುಚ್ಚು. ಕಣ್ಮುಚ್ಚಿದ ತಕ್ಷಣ ಗಜಗೌರಿ ಪೂಜೆಗೆ ಹೋಗ್ದಾಗ ಆಗುತ್ತಾ? ಅಲ್ಲಿರೋರ್ನೆಲ್ಲ ನೋಡ್ದಾಗ ಆಗುತ್ತಾ? ಸರಿ ಸರಿ, ತಪ್ಪಾಯ್ತು. ಅಮ್ಮಾಜಿ ಹೇಳು ಕಂದ, ಈಗ ತಾನೇ ಬಂದ್ಯಾ? ಹೌದು ಮಮ್ಮಿ, ಜಸ್ಟ್ ಈಗ ತಾನೇ ಬಂದೆ. ಮಾತಾ, ನಿನ್ನ ಮನಸ್ಸನ್ನು ನಯಿಸಿದವರ ಹೆಸರೇಳು. ಅವನು ಇಂದ್ರನೇ ಆಗಿರಲಿ, ಚಂದ್ರನೇ ಆಗಿರಲಿ, ಚಕ್ರವರ್ತಿ ಆಗಿರಲಿ, ಅವನನ್ನು ಹಿಡಿದು ನನ್ನ ಈ ಕಥೆಯಿಂದ ಅವನ ತಲೆಯನ್ನು ಪೀಸ್ ಪೀಸ್ ಮಾಡಿಬಿಡುವೆ. ಯಾರು ಹೇಳು ಆ ಪಾಪಿ? ಅಯ್ಯೋ, ಅದು ನಿನ್ನ ದೊಡ್ಡಮ್ಮ ನನ್ನ ಗಜಗೌರಿ ಪೂಜೆ ಕರೀಲೇ ಇಲ್ಲ. ಎಲ್ಲರನ್ನು ಕರೆದು ನನ್ನ ಎದ್ದ ತಾಯಿಯನ್ನೇ ಕರೆಸದಷ್ಟು ಸುಖ ಆಯ್ತಾ ಆ ಹುಟ್ಟು ಕುರುಡನ ಹೆಂಡತಿಗೆ? ಅಮ್ಮ, ನಿನ್ನ ಆಸೆ ಏನು? ಅಮ್ಮ, ಸ್ಟೇಜ್ ಎಲ್ಲ ನಡುತ್ತಾ ಇದೆ, ಭೂಮಿಯಲ್ಲಿ ಅಲ್ಲಾಡ್ತಿದ್ಯಲ್ಲ, ಏನಾಯ್ತು? ಭೂಮಿ ಯಾಕೆ ತಿರುಗುತ್ತೈತೆ? ಎಣ್ಣೆ ಹೊಡೆದೈತೆ, ಭೂಮಿ ಎಣ್ಣೆ ಹೊಡೆದೈತೆ. ಮನಸ್ಸು ಯಾಕೆ ಖುಷಿಯಾಗೈತೆ? ಎಣ್ಣೆ ಹೊಡೆದೈತೆ, ಮನಸ್ಸು ಎಣ್ಣೆ ಹೊಡೆದೈತೆ. ಯಾಕ ಬಂದ್ರೆ ದಮ್ಮು ಹೊಡಿ, ಕಿರಿಯರ್ದೆ ಹೋದ್ರೆ ಸುಖ ಹೊಡಿ. ಗುಡಿ ಬ್ಯಾಡ ಅಂದೋರ್ಗೆ ಗೋಲಿ ಹೊಡೆ. ಅಣ್ಣ, ಇಲ್ಲಿ ಧರ್ಮನ್ ಭೀಮಣ್ಣನ ಪಾಠ ಮಾಡ್ತಾವ್ರಲ್ಲ, ಎಲ್ಲಣ್ಣ ಅವರು ಅಲ್ಲೇ ಇದೆ ನೋಡು. ಭೀಮಣ್ಣ ಅಲ್ಲಿದ್ಯಾ? ಇರು ಬಂದೆ. ಡಾಕ್ಟರ್ ರಾಜ್ಕುಮಾರ್ಗೆ ಜೈ, ಡಾಕ್ಟರ್ ರಾಜ್ಕುಮಾರ್ಗೆ ಜೈ. ಏ ರಾಮಾಚಾರ್ಯಣ್ಣ ದುಡ್ಡೇನಾದ್ರು ಕೊಟ್ಟಿದ್ದೇನಾ? ಅದು ನಂದು ರಾಮಾಚಾರ್ಯ ಅನ್ನೋದು ಮ್ಯಾಟ್ರು. ಅದ್ರಲ್ಲಿ ನೀನು ಎಂಟ್ರಿ ಎಲ್ಲ ಆಗಕ್ ಹೋಗ್ಬೇಡ. ಆದ್ರೂ ಹೇಳ್ತೀನಿ ಕೇಳು. ನನ್ಗೆ ರಾಮಾಚಾರ್ಯಣ್ಣ 100 ರೂಪಾಯಿ ಕೊಟ್ಟಿದ್ರು. ಅವಾಗ ನಾನು ಒಂದು ಹೂನಾರ ತಗೊಂಡೆ, 2 ಬೇಬಿ ತಗೊಂಡೆ, ಒಂದು ಹಾಕೊಂಡಿದೀನಿ, ಒಂದು ಇಲ್ಲೈತೆ ಬೇಕಾ? ಏ ಕುಡ್ಕೊಂಡದೆ, ಹೋಗ ಆಚೆ. ಏನು ಹೇಳ್ದೆ ಬಿಡಪ್ಪ, ಹೋಯ್ತೀನಿ. ಆಯ್ತು. ಧರ್ಮನ ಸ್ಟೇಜ್ ಮೇಲೆ ಬರ್ಬೋದಾ? ಯಾವ್ದಿದು? ಅಶೀರವಾಣಿ. ಆಶೀರ್ವಾಣಿನೂ ಇಲ್ಲ, ಗಿಶೀರವಾಣಿನೂ ಇಲ್ಲ, ನಾನೇ ನೋಡು. ಯಾವನೋ ನನ್ನ ಚಪ್ಪಲಿ ಎತ್ಕೊಂಡಿದ್ರು, ಕೊಟ್ರೆ ಸರಿ. ಈಗ ಏ, ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪಕ್ಕಾಗಿ ಹುಡುಕ್ತಿದ್ಯಾ? ನಿನ್ ಚಪ್ಲಿನ ನಿನ್ ಗಂಡನೇ ಹಾಕಮ್ಮ, ನೋಡಮ್ಮ ಅಲ್ಲಿ. ಅಯ್ಯೋ, ಇಲ್ಲೇ ಇದೆ ಚಪ್ಲಿ. ಕಂದ, ಡೈಲಾಗ್ ಮಾಡ್ತೋದಾ? ಬಾ, ಕಂಟಿನ್ಯೂ ಮಾಡು. ಅಮ್ಮ, ನಿನ್ನ ಆಸೆ ಏನು? ಗಜಗೌರಿ ಪೂಜೆಯನ್ನು ನೋಡಬೇಕೆಂದು ತಾನೇ? ಹೌದು ಕಂದ. ಅಮ್ಮ, ಅಣ್ಣ, ಹಾಗಾದರೆ ಈಗಲೇ ಹಸ್ತಿನಪುರದ ಅರಮನೆ ಮುಂದಿರುವ ಗಜಗೌರಿಯನ್ನು ನಮ್ಮನೆ ಮುಂದೆ ತಂದಿಡಲೇ? ಭೀಮಾ, ಕಂಡವರ ಮನೆ ದೇವರನ್ನು ಪೂಜಿಸಲು ಯೋಧ ಧರ್ಮ ಅಲ್ಲ ಕಣ. ಅಣ್ಣ, ಹಾಗಾದ್ರೆ ಏನ್ರಿಂದ ಅದ್ ಮಾಡಿರೋದು? ಮಣ್ಣಿನಿಂದ ಕಣ. ಶಂಭೋ. ಅಮ್ಮಾಜಿ ಬಿಟ್ರೆ ಇವನ್ ಮನೇನೆ ಮಾಡಲು ಮುಚ್ಚಾಕ್ಬಿಡ್ತಾನೆ. ಲೇ, ಕರಿಯೋ ಅಣ್ಣ. ಏ ಭೀಮಾ ಬಾರೋ. ಅಣ್ಣ, ಸಾಕ ಮಣ್ಣು. ಏ ಸಾಕ್ ಬಾರೋ. ಲೇ ರಾಮಾಚಾರಿ, ಅನ್ನೋಡು ಡ್ರಾಮಾ ಮೇಷ್ಟ್ರು ಬರ್ತಾವ್ರೆ, ನಾವೆಲ್ಲ ಇಲ್ಲಿಂದ ಜೂಟ್. ನಾನು ಇಲ್ಲಿಂದ ಔಟ್. ಲೇ ರಾಮಾಚಾರಿ, ಮಣ್ಣೆಲ್ಲ ಅಗಿತಾ ಇದೆಯಲ್ಲೋ, ಏನೋ ಪಾರ್ಟ್ ಟೈಮ್ ಜಾಬ್ ಅಂತ ಕೆಲಸಕ್ಕೆ ಸೇರ್ಕೊಂಡು ಹೆಂಗೆ? ಇಲ್ಲ ಬೇಸ್ರೆ, ಎಷ್ಟೊಂದಿನ ಭೀಮನ್ ಪಾಠ ಮಾಡ್ಬೇಕು ಅಂತ ಆಸೆ ಆಯ್ತು. ನೀವು ಸಣ್ಣ ಗ್ಯಾಪ್ ಕೊಟ್ಟಿದ್ರಲ್ಲ, ಅದ್ರಲ್ಲಿ ವಿಚಾರಿಸ್ಕೊಂಡ್ಬಿಟ್ಟೆ ಬೇಸ್ರೆ. ಡ್ರಾಮಾದಲ್ಲಿ ಗ್ಯಾಪ್ ಕೊಟ್ರೆ 5 ಡ್ರಾಮಾನೇ ಮಾಡಿರ್ತೀರಾ. ಸರಿ, ಒರಿಜಿನಲ್ ಡ್ರಾಮಾಕ್ ಬರೋಣ, ಇರನ್ನು ಕರ್ಕೊಂಬರೋಗು. ಸರಿ ಮೇಸ್ಟ್ರೆ, ಇವಾಗ ಕಳಿಸ್ತೀನಿ. ಸಾಹಸ ಸಿಂಹ ಬೆಟ್ಟಿ ಬರುವ ಜೋರು ನೋಡು, ದಿಟ್ಟ ವೀರ ಪಡೆಯ ನೋಡು, ದಂಡು ದಾಡಿ ನಡುವೆ ಕೂಡ ದಂಡು ಗಲಿಯ ಬಿರುಸು ನೋಡು, ದಂಗೆ ಎದ್ದು ದಂಗು ಪಡಿಸು ಬೆಂಕಿ ಚೆಂಡಿನಾಡ ನೋಡು. ಸ್ವಾಮಿ ಎಲ್ಲಿದ್ದೀಯಾ? ಬೇಗ ಬಾ ಇಲ್ಲಿ.
ಸ್ವಾಮಿ ನಮ್ಮ ಮಗ ಅಲ್ಲಲ್ಲ ನಿನ್ನ ಮಗ ಆ ನಿನ್ನ ಮಗನ ಸ್ಟುಪಿಡ್ ಮಾತುಗಳನ್ನು ಕೇಳಿದೆಯಾ? ಸ್ವಾಮಿ ಯಾಕಿಷ್ಟು ಅಗ್ರೆಸಿವ್ ಆಗಿರುವಿರಿ? ಶಾಂತಗೊಳ್ಳಿ. ಕುಡಿಯಲು ನಿಮಗೆ ಲೆಮನ್ ಜ್ಯೂಸ್ ತರಲೆ? ಬೇಡ. ಆಪಲ್ ಜ್ಯೂಸ್ ತರಲೆ? ಬೇಡ. ನನ್ನ ಕೋಪವನ್ನು ಶಾಂತ ಮಾಡಲು ಬರಬೇಡ. ಆ ನಿನ್ನ ಮಗನ ಕರಿ. ಅವನಿಗೆ ಹೇಳಿ ಸಾಕಾಗಿದೆ. ಇವತ್ತು ಅವನ ಕತೆ ಅಷ್ಟೇ. ಶಾಂತಗೊಳ್ಳಿ ಸ್ವಾಮಿ. ಕುಮಾರ ಪ್ರಹ್ಲಾದ ಅಮ್ಮಾಜಿ ಬಾಕಂದ ಆಗೋ ಬಂದೆ. ಪ್ರಹ್ಲಾದ, ನಿನಗೆ ನಿಮ್ಮ ಗುರುಗಳು ಹೇಳಿಕೊಟ್ಟಿಲ್ಲವೇ ಪಿತೃದೇವೋಭವ ಎಂದು? ನಿಮ್ಮ ಪಿತೃವಿನ ಮಾತನ್ನು ಮೀರಕೂಡದು. ಹಾಗೆ ಆಗಲಿ ಅಮ್ಮಾಜಿ. ಅರ್ಥವಾಯಿತೆ? ಅರ್ಥವಾಯಿತು ಅಮ್ಮಾಜಿ. ಸ್ವಾಮಿ, ನಮ್ಮ ಮಗುವಿಗೆ ನಾನು ಮನದಟ್ಟಾಗುವಂತೆ ತಿಳಿಸಿದ್ದೇನೆ. ಅವನು ಎಂದು ನಿಮ್ಮ ಮಾತನ್ನು ಮೀರುವುದಿಲ್ಲ. ಆಯ್ತು, ಕೈ ಅದು ನೀನು ತೆರಳು. ಆಗಲಿ ಸ್ವಾಮಿ. ಕುಮಾರ ಅಪ್ಪಾಜಿ, ಹಾಗಾದ್ರೆ ನೀನು ಒಪ್ಪಿಕೊಂಡೆ ನಿನ್ನ ಅಪ್ಪನಿಗಿಂತ ಹರಿಯೇ ಶ್ರೇಷ್ಠ ಎಂದು. ಡೈಲಾಗ್ ಕರೆಕ್ಟಾಗಿ ಅದು ಹರಿಗಿಂತ ನಿಮ್ಮ ಅಪ್ಪನೇ ಶ್ರೇಷ್ಠ ಅಂತ. ಆ ಹರಿಗಿಂತ ನಿನ್ನ ಅಪ್ಪನೇ ಶ್ರೇಷ್ಠ ಎಂದು ನೀನು ಒಪ್ಪಿಕೊಂಡೆಯಾ? ಅದು ಹೇಗೆ ಸಾಧ್ಯ ಅಪ್ಪಾಜಿ? ಹರಿ ಎಲ್ಲಾ ಕಡೆ ಇರುವನು. ಹರಿ ಅಲ್ಲಿ ಹರಿ ಆ ನಿನ್ನ ಹರಿಯಲ್ಲಿ ಇರುವನು. ಮೇಷ್ಟ್ರೆ, ಹರಿ ಎಲ್ಲವನೇ? ಆಕಾಶದಲ್ಲಿ, ಸಮುದ್ರದಲ್ಲಿ, ಭೂಮಿಯಲ್ಲಿ. ಡೈಲಾಗ್ ಕಂಟಿನ್ಯೂ ಮಾಡಿ ಹೋಗೋ. ಸರಿ ಮೇಷ್ಟ್ರೆ. ಆ ಆಕಾಶದಲ್ಲಿ ಇರುವನೆ, ಅಲ್ಲಿಯೂ ಇರುವನು. ಸಮುದ್ರದಲ್ಲಿ, ಅಲ್ಲಿಯೂ ಇರುವನು. ಈ ಭೂಮಿಯಲ್ಲಿ, ಅಲ್ಲಿಯೂ ಇರುವನು. ನಿನ್ನಲ್ಲಿ ಇದ್ದರೂ ಇರಬಹುದು. ಆ ಕಂಬದಲ್ಲಿ. ತಡಿ ರೆಡಿ, ಚೆಕ್ ಮಾಡಿ ಹೇಳ್ತೀನಿ. ಇದೇ ಕಂಬದಲ್ಲಿ ಇದ್ದಾರೆ. ಎಲ್ಲರೂ ನನ್ನ ಕುಲವೇರಿ ಬಾ, ಇವತ್ತು ನಿನ್ನ ಲಾಸ್ಟ್ ಡೇ. ಮೊದ್ಲು ಸೈಡಿಗೆ ಬಾ, ಪ್ರಹ್ಲಾದನ್ ನನ್ನ ಕೈ ನೋಡ್ಕೊತೀನಿ. ಲೇ ಸುಂದ್ರ, ಹಿರೇನು ಸಮಸ್ಯೆ ಬಿಟ್ಬಿಟ್ಟು ಪ್ರಹ್ಲಾದನ್ ಮೇಲೆ ಅಟ್ಯಾಕ್ ಯಾಕೋ ಮಾಡ್ತಾ ಇದ್ಯಾ? ಅದಂಗಲ್ಲ ಮೇಷ್ಟ್ರೆ, ಕಂಬ ನೀಟಾಗಿ ನಿಲ್ಸಿರ್ಲಿಲ್ಲ. ಹಿರಣ್ಯ ಕಂಬು ಕೊಡಿಯಕ್ ಹೋಗಿ ನೋಡ್ರಿ ನನ್ನ ತಲೆ ಗುಡಿದ್ಬಿಟ್ಟ. ನೋಡ್ರಿ ಮೇಷ್ಟ್ರೆ, ರಕ್ತ ಬತ್ತೈತೆ. ಮೇಷ್ಟ್ರೆ, ನಂಗೆ ಹೆಂಗೈತೈತೆ ಮೇಷ್ಟ್ರೆ, ನಂಗೆ ಸಾದೈತೀನಿ ಅನಿಸ್ತೈತೆ ಮೇಷ್ಟ್ರೆ. ಕಾಪಾಡಿ ಮೇಷ್ಟ್ರೆ. ಮೇಷ್ಟ್ರೆ, ಲೋ ಹಾಸ್ಪಿಟ್ಲ್ ಫೋನ್ ಮಾಡ್ರು. ಪ್ರಹ್ಲಾದ, ಈ ಕೂಡಲೇ ಕರೆ ಮಾಡಿ ಇಮಿಡಿಯೇಟ್ ಎಂದು ಇನ್ಫಾರ್ಮ್ ಮಾಡು. ಮೇಷ್ಟ್ರೆ, ಆಂಬುಲೆನ್ಸ್ ನಂಬರ್ 108 ಬೇಗ ಫೋನ್ ಮಾಡು. ಹಲೋ, ನಿಮ್ಮ ಹಾಸ್ಪಿಟ್ಲಾ? ಇಲ್ಲಿ ನಮ್ಮ ಹುಡುಗಂಗೆ ತಲೆಗೆ ಏಟ್ ಬಿದ್ದದೆ. ನೋಡಿದ್ರೆ ನಿಮ್ಮ ಹಾಸ್ಪಿಟ್ಲಿಗೆ ಸೂಟ್ ಅನ್ಸುತ್ತೆ. ಬೇಗ ಬನ್ನಿ. ಏನೋ ಅಡ್ರೆಸ್ಸಾ? ಇಲ್ಲಿ ಸುಂಕುತ್ಕಟ್ಟೆ ಪೈಪ್ಲೈನ್ ರೋಡು, ಜಿಮ್ ಪಾರ್ಕ್ ಹತ್ರ. ಬೇಗ ಕಳಿಸಿ. ಎಲ್ಲ ಬಂದ್ರೆ ಇಲ್ಲಿ. ಎಲ್ಲ ಬಂದ್ರು ಇಲ್ಲಿ. ಅಲ್ಲ ಕೊಂಡ್ರು, ಭಕ್ತ ಪ್ರಹ್ಲಾದ ಡ್ರಾಮಾ ಮಾಡ್ರು ಅಂದ್ರೆ ಮಹಾಭಾರತ ಎಲ್ಲ ಮಿಕ್ಸ್ ಮಾಡ್ಕೊಂಡು ಏನ್ರೋ ನಿಮ್ಮ ಅವತಾರ. ಮಹಾಭಾರತ ಭಾರತೀಯ ಪವಿತ್ರ ಗ್ರಂಥದಲ್ಲಿ ಒಂದು. ಅಂಥದ್ರಲ್ಲಿ ಕನ್ನಡ ಪದಗಳನ್ನ ತಪ್ಪಾಗಿ ಹೇಳ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಅದಕ್ಕೆ ಹೇಳೋದು ಓದು ಬರ ಕಲಿಬೇಕು ಅಂತ. ಸ್ಕೂಲ್ ಮಕ್ಕಳೇನೋ ಶಾಲೆ ಕಲಿತಾರೆ, ಅರೆ ಊರಿಗೆ ದೊಡ್ಡವರಾದ ನೀವು ಎಲ್ಲಿ ಕಲಿತೀರಾ? ಅದಕ್ಕಾಗಿನೇ ಸರ್ಕಾರ ಸಾಕ್ಷರತೆ ಆಂದೋಲನ ಅಂತ ಒಂದು ಕಾರ್ಯಕ್ರಮನ ಜಾರಿಗೊಳಿಸಿದೆ. ಅದರಲ್ಲಿ ನೀವು ಶಿಕ್ಷಣ ಕಲಿಬಹುದು. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನೀವು ಅಕ್ಷರವಂತರಾಗ್ತೀರಾ. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ, ಸರಿನಾ? ಸರಿ ಮೇಷ್ಟ್ರೆ. ಅದೇನೇ ಸಾಯೋ ಮೇಷೆ, ನಾಟಕದಲ್ಲಿ ನಾನೇ ಹೀರೋ, ನಡಿಕೊಳ್ಳಿ ಚಂದ್ರಿಕನ ಹೀರೋಯಿನ್ ಆಗಿರ್ಬೇಕಂತ ಹೇಳಿದ್ದಲ್ಲ ಮೇಷ್ಟ್ರೆ. ಲೋ ಆಲೆ ಪಾಠ ಕೊಟ್ಬಿಟ್ಟೆ ಕಣೋ. ಕೊಟ್ಬಿಟ್ಟ ಮೇಷ್ಟ್ರೆ. ನೋಡಿದ್ರಲ್ಲ ವೀಕ್ಷಕರೇ, ಡ್ರಾಮಾ ಮಾಡಬೇಕಂದ್ರೆ ಯಾವ ತರ ತರಲೆ ತಮಾಷೆಗಳು ನಡೆಯುತ್ತೆ ಅಂತ. ಆದ್ರೂ ಒಟ್ಟಿನಲ್ಲಿ ನಮ್ಮ ನ್ಯೂ ಸೇಂಟ್ ಮ್ಯಾರೀಸ್ ಶಾಲೆಯ ಮಕ್ಕಳು ಚೆನ್ನಾಗಿ ಡ್ರಾಮಾ ಮಾಡಿ ನಮ್ಮೆಲ್ಲರನ್ನು ಸಂತೋಷ ಪಡಿಸಿದ್ದಾರೆ ಎಂದು ಅನ್ಕೊಂಡಿದ್ದೀನಿ. ಧನ್ಯವಾದಗಳು. ಮಂಗಳವಾಗಲಿ ಸರ್ವದಿಗೆ ದೇವದೇವ ಮಹಿಮೋತ್ತುಂಗ ಶ್ರೀರಂಗನಿಗೆ ಮಂಗಳವಾಗಲಿ ಸರ್ವರಿಗೆ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಡ್ರಾಮಾ ತನಿನನ ಓಟ್ಲ ಹಿತವಚನ. ಮಾಡರ್ನ್ ಡ್ರಾಮಾದ ತಂಡದವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಇದೀಗ ಕೊನೆಯ ಕಟ್ಟಕಡೆಯ ಡ್ಯಾನ್ಸ್
ಕೊರಿಯೋಗ್ರಾಫರ್ ಡ್ಯಾನ್ಸ್. ದುಡಿದಾರ